ಆಯುಷ್ ವಾಹಿನಿಯ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ತಮ್ಮೆಲ್ಲರ ಅಚ್ಚುಮೆಚ್ಚಿನ ಬ್ರಹ್ಮಲಿಖಿತ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ತಂದೆ ತಾಯಿಯರು ತಮ್ಮ ಇಡೀ ಜೀವನವನ್ನು ಮಕ್ಕಳಿಗಾಗಿ ಮುಡಿಪಾಗಿಡ್ತಾರೆ. ಮಕ್ಕಳ ಶ್ರೇಯಸ್ಸಿಗಾಗಿ ಅವರು ಏನೆಲ್ಲ ಮಾಡ್ತಾರೆ. ಆದರೆ ಹಿರಿಯರು ಹೇಳುವಂಥ ಒಂದು ಮಾತನ್ನು ಆಗಾಗ ನಾವು ನೆನೆಸ್ಕೊಳ್ತಲೇ ಇರಬೇಕು. ಹಿರಿಯ ನಾಗರ ನಂಜು ಕಿರಿಯ ನಾಗರ ಪಾಲು. ಅಂದರೆ ದೊಡ್ಡವರು ಮಾಡುವಂಥದ್ದು ಏನೇ ಆಗಿದ್ರೂ ಅದು ಮಕ್ಕಳನ್ನು ಕಾಯುತ್ತೆ ಅಥವಾ ಮಕ್ಕಳನ್ನು ಕಾಡುತ್ತೆ. ಹಾಗಾದರೆ ಈ ಮಕ್ಕಳಿಗೆ ದೋಷಗಳು ಬರೋದು ಯಾವ ಕಾರಣಕ್ಕಾಗಿ, ಯಾವ ರೀತಿಯಾದಂಥ ದೋಷಗಳು ಪುಟ್ಟ ಪುಟ್ಟ ಮಕ್ಕಳನ್ನು, ಆ ಮುದ್ದು ಮುದ್ದು ಮಕ್ಕಳನ್ನು ಕಾಡುತ್ತೆ, ಆ ದೋಷಗಳಿಂದ ಪರಿಹಾರವನ್ನು ಯಾವ ರೀತಿ ಕಂಡುಕೋಬೇಕು ಅನ್ನೋದನ್ನು ಗುರುಗಳು ತಿಳಿಸ್ಕೊಡ್ತಾರೆ ಇವತ್ತಿನ ಬ್ರಹ್ಮಲಿಖಿತ ಕಾರ್ಯಕ್ರಮದಲ್ಲಿ. ಬನ್ನಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮಕ್ಕಳ ವಿಷಯವಾಗಿ, ಮಕ್ಕಳ ದೋಷದ ವಿಷಯವಾಗಿ ಇವತ್ತಿನ ಮಾಹಿತಿ ಏನಿರಬಹುದು ಗುರುಗಳೇ? ಅವೆಲ್ಲ ನೋಡಿ, ಮೊದಲನೇದಾಗಿ ಈ ತಾಯ್ತನದ ಭಾಗ್ಯ ಬಂದಾಗ, ಅಂದರೆ ಒಂದು ಸ್ತ್ರೀಗೆ ತನ್ನ ಗರ್ಭಿಣಿ ಅಂತ ಗೊತ್ತಾದಾಗ ಆ ಹುಟ್ಟೋ ಮಗು ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಆ ಮುಂದಾಗುವಂಥ ತಾಯ್ತನದ ಬಗ್ಗೆ ನೆನೆಸ್ಕೊಂಡಾಗ ಆಗೋ ಖುಷಿ ಅಷ್ಟಿಷ್ಟಲ್ಲ. ದ ಬೆಸ್ಟ್ ಪ್ಲೆಷರ್ ಇನ್ ಲೈಫ್ ಅಂತ ಹೇಳ್ತೀವಿ ನೋಡಿ. ನಿಜ. ನೀವು ಎಷ್ಟೇ ಅದ ಒಡವೆಗಳು ತೆಕ್ಕೊಟ್ಟು ಏನೇ ಮಾಡಿದ್ರು ಈ ಖುಷಿ ಇರುತ್ತಲ್ಲ, ಅದು ಖಂಡಿತ. ಎಷ್ಟೋ ಜನಕ್ಕೆ ಪಾಪ ಮಕ್ಕಳು ಭಾಳ ವಿಳಂಬ ಆಗತ್ತೆ. ಅವ್ರಿಗೆ ಎಷ್ಟು ದುಃಖ ಆಗುತ್ತೋ 4-5 ವರ್ಷದ ನಂತರ ಸಪೋಸ್ ಅದೃಷ್ಟವಶಾತ್ ಅವ್ರಿಗೇನೋ ಒಂದು ಒಳ್ಳೆ ಸುದ್ದಿ ಬಂತು ಅಂದರೆ ಆ ಖುಷಿಗೆ ನೀವು ಬೆಲೆ ಕಟ್ಟಕ್ಕಾಗಲ್ಲ. ಹೌದು. ಸಾಕ್ಷಾತ್ ಸ್ವರ್ಗಾನೇ ಇಳಿದು ಬಂದಾಗ ಆಗ್ಬಿಡುತ್ತೆ. ಹೌದು. ಮಗು ಜನನ ನಂತರ ಆ ತಾಯಿಗೆ ಮಿಕ್ಕ ಪ್ರಪಂಚವೆಲ್ಲ ಶೂನ್ಯ ಆಗ್ಬಿಡುತ್ತೆ. ಗಂಡನ್ನು ಮರೆತು ಬಿಡ್ತಾಳೆ, ತಾಯಿ ತಂದೆಗಳನ್ನ ಮರೆತು ಬಿಡ್ತಾಳೆ, ಅಕ್ಕ ತಂಗಿರೋ ಅಂತವನ್ನ ಮರೆತು ಬಿಡ್ತಾಳೆ. ಕಾನ್ಸಂಟ್ರೇಷನ್ ಫುಲ್ಲು ಮಗು ಮೇಲೆ. ಅಂದರೆ ಒಂಥರ ಅದಕ್ಕೆ ಗಿಫ್ಟ್ ಇದೆ ನೋಡಿ, ಪ್ರಕೃತಿದು, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಖಂಡಿತ. ಆ ಮಗು ಮುದ್ದಾಗಿ ಆಟ ಆಡ್ಕೊಂಡು ಮುದ್ದಾಗಿ ಹುಟ್ಟಿದ ತಕ್ಷಣ ನಗತ್ ನೋಡಿ, ಮಕ್ಕಳು ನಗ್ತವೆ. ಆ ಒಂದು ನಗುವಿಗಾಗಿ ಎಷ್ಟು ಕಾಯ್ತೀವಿ. ಮನೆ ಮಂದಿ ಎಲ್ಲ ಮಗು ಮುಂದೆನೆ ನಿಂತಿರ್ತಾರ, ಒಂದು ನಗು ಒಂದ್ಸತಿ ನೋಡಕ್ಕೆ. ಎಷ್ಟು ಎಳೆ ಮಕ್ಕಳು ನಿದ್ದೆ ಮಾಡ್ತಾ ಇದ್ದಾಗ ಕಣ್ಣು ಮುಚ್ಕೊಂಡೆ ನಗತ್ತೆ. ಹೌದು. ಒಂದ್ಸರ್ತಿ ಸಿಂಡ್ರಿಸ್ಕೊಳ್ಳುತ್ತೆ. ಹೌದು. ಆ ಮಗುಗೂ ಒಂದು ಬ್ರೇನ್ ಅಂತ ಇರುತ್ತೆ. ಆ ಬ್ರೇನಲ್ಲಿ ಹೋದ ಜನ್ಮದ ಸಂಸ್ಕಾರಗಳಿರುತ್ತೆ. ಸೊ ಏನಾಗುತ್ತೆ ಅಂದರೆ ಆ ಮಗುದು ಕಾಡುತ್ತದು. ಬಟ್ ಮಗುಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರಲ್ಲ, ಯಾಕಂದರೆ ದೇಹ ಬೆಳೆದಿರಲ್ಲ, ಬುದ್ಧಿನೂ ಅಷ್ಟು ಬೆಳೆದಿರಲ್ಲ. ಬಟ್ ಒಳಗಡೆ ಫೀಲ್ ಅನ್ನೋದಿರುತ್ತೆ. ಅದಕ್ಕೆ ನಾವು ಆತ್ಮಾವಲೋಕನ ಅಂತ ಒಂದು ಹೆಸರು. ನಾವು ದೊಡ್ಡವರಾದ್ಮೇಲೆ ಏನಾದರೂ ತಪ್ಪು ಮಾಡಿದ್ರೆ, ಶಿಕ್ಷೆ ಅನುಭವಿಸಿದ್ರೆ, ತೊಂದರೆ ಅನುಭವಿಸಿದ್ರೆ ಆತ್ಮಾವಲೋಕನ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಹೌದು. ಅಂದರೆ ಹೋದ ಜನ್ಮದ್ದು ಸಂಸ್ಕಾರಗಳದು ಅಂತ. ಬಟ್ ಏನಾಗುತ್ತೆ ಅಂದರೆ ಇಲ್ಲಿ ಜನರಲ್ ಆಗಿ ತಾಯ್ತನದ ಬಗ್ಗೆ ಮಾತಾಡಬೇಕು ಅಂದರೆ ಆ ತಾಯಿಗೆ ಭಾಳ ಖುಷಿ ಆಗಿಬಿಡುತ್ತೆ. ಕಾನ್ಸಂಟ್ರೇಷನ್ ಪೂರ್ತಿ ಅಲ್ಲೇನೆ, ಊಟ ಎಲ್ಲನೂ ಮರೆತು ಬಿಡ್ತಾಳೆ. ಹೌದು. ಒಂದು ಸರ್ಟನ್ ಸ್ಟೇಜ್ ಆಫ್ ಲೈಫ್ವರೆಗೆ. ಹೌದು. ಮತ್ತು ಎರಡನೇದು ಏನಾಗುತ್ತೆ ಅಂದರೆ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಒಂದು ಮೂಲೆಯಲ್ಲಿ ಒಂದು ಚಿಂತೆ ಕಡುತ್ತೆ, ಒಂದು ಯೋಚನೆ ಅನ್ನೋದು ಖಂಡಿತವಾಗಿ ಕಾಡೇ ಕಡುತ್ತೆ. ಹೌದು. ಏನು ಯೋಚನೆ ಅಂದರೆ ಈ ಮಗುಗೆ ಆಯಸ್ಸು ಎಷ್ಟಿರ್ಬೋದು? ಎಲ್ಲ ತಾಯಿಗೂ ಬರುವಂಥ ಒಂದು ಪ್ರಶ್ನೆ. ದೀರ್ಘಾಯುಷ್ ಇರುತ್ತಾ, ಏನಾದರೂ ಗಂಡಾಂತರ ಇದೆಯಾ, ಮತ್ತು ಇದು ಏನಾದರೂ ಅಪಘಾತಗಳಿದೆಯಾ, ಮುಂದಕ್ಕೆ ಏನಾದರೂ ಕಾಯಿಲೆಗಳು ಬರುತ್ತಾ, ಚೆನ್ನಾಗಿರುತ್ತಾ, ಚೆನ್ನಾಗಿ ಓದುತ್ತಾ, ಕೊನೆಗೆ ನಮ್ಮನ್ನು ಸಾಕತ್ತಾ. ಅಂದರೆ ಮಗು ಬಗ್ಗೆ ಯೋಚನೆಗಳು ಶುರುವಾಗುತ್ತೆ. ಜನರಲಾಗಿ ಅದರ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ಯೋಚನೆಗಳು ಶುರುವಾಗುತ್ತೆ. ಇದು ಸಹಜವಾಗಿರುವಂಥದ್ದು. ಯಾಕೆಂದರೆ ಇವ್ರ ಸುತ್ತಲೂ ಯಾರಿಗಾದ್ರೂ ಮಕ್ಕಳಾಗಿದ್ದರೆ ಅವ್ರು ಕೆಲವು ಅನುಭವಗಳು ಹೇಳ್ಕೊಂಡಿರ್ತಾರೆ. ನಮ್ಮ ಮಗು ಹುಟ್ಟಿದ ತಕ್ಷಣ ಹಿಂಗಾಗೋಯ್ತು, ಅದಕ್ಕೆ ಕಾಯಿಲೆ ಬಂದುಬಿಡ್ತು, ಇನ್ನೇನೋ ಬಂತು, 3 ತಿಂಗಳವರೆಗೆ ಡಾಕ್ಟ್ರ್ ಏನೂ ಹೇಳೋಕ್ಕಾಗಲ್ಲ ಅಂತ ಹೇಳಿದ್ರು ಅಂತ. ಸೊ ಮಗು ಗಮನ, ಇದು ತಾಯಿ ಗಮನ ಎಲ್ಲ ಅದರ ಮೇಲೆ ಇರುತ್ತೆ. ನಮ್ಮ ಗ್ರಂಥಗಳ ಪ್ರಕಾರ ಏನಂದರೆ ಮಗು ಜನನದ 13ನೇ ದಿನದವರೆಗೂ ಕುಂಡ್ಲಿಯನ್ನು ಹಾಕಬಾರ್ದು ಅಂತ. ಹೌದು. ಅದು ಕರ್ಮ ಜೀವನ ಅಂತ ಅದಕ್ಕೆ ಹೇಳ್ತೀವಿ ಕುಂಡ್ಲಿಗೆ. ಅಂದರೆ ಅದು ಆಗು ಹೋಗೋಗಳನ್ನ ನೋಡೋಕ್ಕೆ ಹೋಗಬಾರ್ದು. ಯಾಕಂದರೆ 13ನೇ ದಿನದವರೆಗೂ ಹೋದ ಜನ್ಮದ ಕಾಡ್ತಾ ಇರುತ್ತಂಥದಕ್ಕೆ. ಸೊ 13 ದಿನದವರೆಗೂ ನಾವು ಸೂತ್ಕ ಅಂತ ಹೇಳ್ತೀವಿ ನೋಡಿ, ಆ ರೀತಿಲಿ ಅದನ್ನು ಮಾಡ್ಕೋಬೇಕು ಅಂತ. ಎರಡನೇದು, ಇಲ್ಲಿ ಬಾಲಾರಿಷ್ಟ ದೋಷ ಇದೆಯಾ ಅಂತ ನೋಡ್ಕೋಬೇಕು. ಈಗ ಬಾಲಾರಿಷ್ಟ ಅಂದರೆ ಏನು ಅಂತ ಕೆಲವರು ಕೇಳ್ತಾರೆ. ಹೌದು. ಈಗ ಹಿಂದಿಯಲ್ಲಿ ಒಂದು ಪದ ಹೇಳ್ತಾರೆ, ಪುರಾಣ ರಿಷ್ಟ ಅಂತ. ಪುರಾಣ ರಿಷ್ಟ. ರಿಷ್ಟ ಅಂದ್ರೆ ಏನು? ಕನೆಕ್ಷನ್. ಹೌದು. ಸೊ ಇದೇನೋ ಒಂದು ಕನೆಕ್ಷನ್ ಅಂತ. ಅರಿಷ್ಟ ಅಂದರೆ ಏನು? ಕೆಟ್ಟ ಕನೆಕ್ಷನ್ನು ಅಂತ. ಅದಕ್ಕೆ ಏನಾದರೂ ಕೆಟ್ಟದ್ದು ನೆಗೆಟಿವ್ಸ್ ಇದೆಯಾ ಅಂತ. ಬಾಲ ಅಂದರೆ ಸಾಧಾರಣವಾಗಿ
ಬಾಲ್ಯಾವಸ್ಥೆ ಅಂತ ಹೇಳ್ತೀವಿ ನೋಡಿ. ಮಗು ಸಾಧಾರಣವಾಗಿ 8 ವರ್ಷದೊಳಗೆ ಅಂತ ತಗೊಳ್ತೀವಿ. 8 ವರ್ಷದ ಒಳಗಡೆ ಏನಾದರೂ ಅರಿಷ್ಟಗಳಿದೆಯಾ, ಅದಕ್ಕೆ ನಾವು ಬಾಲಾರಿಷ್ಟ ಅಂತೀವಿ. ಇನ್ನು ಕೆಲವರು ವಾಡಿಕೆಗೆ ಅದು ಬಾಲಗ್ರಹ ದೋಷಗಳು ಅಂತಂದರೆ, ಬಟ್ ಅದು ಸರಿಯಾದ ಪದ ಅಲ್ಲ. ಬಾಲಾರಿಷ್ಟ ಅನ್ನೋದು ಭಾಳ ಕರೆಕ್ಟಾಗಿರೋ ಪದ, ನಮ್ಮ ಪೂರ್ವಿಕರು ಹೇಳುವಂಥದ್ದು. ಈ ವಾಕ್ಯ ಸೂಚಿಸೋಂಗೆ ಬಾಲ್ಯದಲ್ಲಿ ಏನೇನು ಅರಿಷ್ಟಗಳು ಬರುತ್ತೆ ಅಂತ. ಇನ್ನೂ ಸರಳವಾಗಿ ಹೇಳಬೇಕಾದ್ರೆ ಮಗುವಿನ 8ನೇ ವರ್ಷದೊಳಗಡೆ ಅಪಮೃತ್ಯು ಸಂಭವಿಸುತ್ತಾ ಅಂತ ನೋಡ್ಬೇಕು. ಅಪಮೃತ್ಯುಗೂ ಮೃತ್ಯುಗೂ ಭಾಳ ವ್ಯತ್ಯಾಸ ಇದೆ. ಅಪಮೃತ್ಯು ಅಂದ್ರೆ ಏನು? ಹಾಸ್ಪಿಟಲೈಸೇಷನ್ನು, ಆಕ್ಸಿಡೆಂಟ್ಸು, ಇಲ್ ಹೆಲ್ತು, ಟ್ರೀಟ್ಮೆಂಟು, ಇದಕ್ಕೆಲ್ಲ ಅಪಮೃತ್ಯು ಅಂತ. ಮಹಾಮೃತ್ಯು ಅಂದರೆ ಒನ್ಸ್ ಫಾರ್ ಆಲ್ ಡೆತ್ ಅಂತ. ನಾವು ಅಪಮೃತ್ಯು ಇದೆ ಅಂತ ಫಸ್ಟ್ ನೋಡ್ಕೋಬೇಕು. ಅಂದರೆ ಗುರುಗಳೀಗ ಕೆಲವರು ಚಿಕ್ಕ ವಯಸ್ಸಿನಲ್ಲೇ ತೀರ್ಕೊಂಡ್ಬಿಡ್ತಾರೆ, ಇದು ಯಾವುದು ಅಲ್ಲದೆ, ಯಾಕೆ ಅದೆಲ್ಲ ಏನು ನಾರ್ಮಲ್ ಡೆತ್ ಅಂತಾನೆ, ಅಂದರೆ ಆಯುಷ್ಯದ್ದಿದ್ದೆ ಅಷ್ಟು ಅಂತ. ಈಗ ನಾವು ಇದು ನಮ್ಮ ವಾಹಿನಿಗಳಲ್ಲಿ ನೋಡ್ತೀವಲ್ಲ, ಈಗ ತಾಯಿ ತಂದೆ ಒಂದು 3 ವರ್ಷದ ಮಗು ಹೋಗ್ತಾ ಇದ್ರೆ ಆಕ್ಸಿಡೆಂಟಲ್ಲಿ, ತಾಯಿ ತಂದೆ ಹೋಗ್ಬೋದು, ಮಗು ಉಳಿಬೋದು, ಇಲ್ಲ ಮಗು ಹೋಗ್ಬೋದು, ತಾಯಿ ತಂದೆ ಉಳಿಬೋದು. ಅದೆಲ್ಲ ಅವ್ರವ್ರ ಜಾತಕದಲ್ಲಿ ಆಯುಸ್ ಎಷ್ಟು ಬರ್ದಿದೆ ಅಂತ. ಈ ಆಯುಸ್ ಅನ್ನೋದು ಮಾತ್ರ ನಾವು ಹುಟ್ಟಿದ ತಕ್ಷಣ ಬಯೋಲಾಜಿಕಲ್ ಕ್ಲಾಕ್ ಅಂತ ಇರುತ್ತೆ. ಬ್ರಹ್ಮ ಬರೆದು ಬಿಟ್ಟಿರ್ತಾನಂತಲ್ಲಿ, ಅದೊಂದು ಅಲಾರಾಮ್ ಸೆಟ್ ಮಾಡಿಬಿಡ್ತಾನೆ ಅವನು ಈ ಏಜ್ವರೆಗೆ ಅಂತ. ಅದು 99% ಕೇಸಸಲ್ಲಿ ಅದನ್ನು ಯಾರೂ ಮೆಡಲ್ ಮಾಡೋಕ್ಕಾಗಲ್ಲ, ಯಾರೂ ದಾಟೋಕ್ಕಾಗೋದಿಲ್ಲ. ಅದಕ್ಕೆ ಬ್ರಹ್ಮಲಿಖಿತ ಅಂತ ನಮ್ಮ ಪ್ರೋಗ್ರಾಮ್ ಹೆಸರು ಭಾಳ ಸೂಕ್ತವಾಗಿ ಸೂಟ್ ಆಗುತ್ತೆ ಅದಕ್ಕೆ. ಅದಕ್ಕೆ ಹೇಳೋದು ಮನುಷ್ಯನಿಗೆ ಅಹಂಕಾರ ಬರಬಾರ್ದು. ಸಾಧಾರಣವಾಗಿ ಮನುಷ್ಯರಿಗೆ ಅವ್ರು ಯಾವಾಗ ಹೋಗ್ತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಎಷ್ಟೇ ಆಸ್ತಿಗಳು ಮಾಡ್ಕೊಂಡ್ರು, ಎಷ್ಟೇ ಕೋಟಿ ಮಾಡ್ಕೊಂಡ್ರು, ಅದು ಬಂದಾಗ ಏನಾಗುತ್ತೆ ಹೇಳಿ? ಎಲ್ಲ ಬಿಟ್ಟು ಹೋಗ್ಬೇಕು, ಎಲ್ಲ ಬಿಟ್ಟು ಹೋಗ್ಬೇಕಾಗುತ್ತೆ. ಅದಕ್ಕೆ ಅಹಂಕಾರ ಪಡಬಾರ್ದು. ಕೃಷ್ಣ ಇದ್ರ ಬಗ್ಗೆ ಭಾಳ ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾನೆ. ಅಹಂಕಾರ ಬಂದು ಕೊನೆಗೆ ಏನಾಗುತ್ತೆ, ಸರ್ವನಾಶ ಆಗ್ತೀವಿ ಅಂತ. ಬಟ್ ಇಲ್ಲಿ ನಾವು ಅಷ್ಟೊಂದು ಡೀಟೇಲ್ಡಾಗಿ ಹೋಗೋದು ಬೇಡ. ಇಲ್ಲಿ ಸಾಧಾರಣವಾಗಿ ಒಂದು ತಾಯಿಗೆ ಒಂದು ಮಗು ಆದಾಗ ಆ ಮಗುದು ಚಿಂತೆ ಇರೋದು ಸಹಜವಾಗಿರುವಂಥ ಪ್ರಕ್ರಿಯೆ, ಅದು ಇಟ್ಸ್ ನ್ಯಾಚುರಲ್ ಅದು. ಸೊ ಮಗು ಇಲ್ಲಿ ನಾನು ಲೆಕ್ಕ ಹಾಕ್ತಿರೋದು 8 ವರ್ಷದ ಒಳಗಡೆ ಏನೇನು ಅರಿಷ್ಟಗಳು ಬರ್ಬೋದು, ಆಕ್ಸಿಡೆಂಟ್ ಆಗುತ್ತಾ, ಕಾಯಿಲೆ ಬರುತ್ತಾ, ಅದು ಉಳಿಯೋದೇ ಅಲ್ವಾ, ಮತ್ತು ಅದಕ್ಕೆಲ್ಲ ದೋಷಗಳಿದ್ರೆ ಏನಾದರೂ ಪರಿಹಾರಗಳಿದೆಯಾ? ಕೆಲವುದಕ್ಕೆ ಇರುತ್ತೆ, ಕೆಲವುದಕ್ಕೆ ಇರೋದಿಲ್ಲ. ಬಟ್ ಪರಿಹಾರಗಳು ಮಾಡ್ಕೊಳ್ಳೋದ್ರಲ್ಲಿ ನಮ್ಮ ಪೂರ್ವಿಕರು ಭಾಳ ಎಕ್ಸ್ಪರ್ಟ್ಸು. ಸೊ ಎಲ್ಲದಕ್ಕೂ ಪರಿಹಾರ ಸೂಚಿಸ್ತಾರೆ. ಮತ್ತು ಇನ್ನೊಂದೇನೆಂದರೆ, ಕೆಲವು ಕೇಸಸಲ್ಲಿ ಏನಾಗುತ್ತೆ ಅಂದರೆ, ಮಗು ಜನಿಸಿದ ಕೂಡಲೇ ಆ ಮಗುವಿನ ಆರೋಗ್ಯದಲ್ಲಿ ನಾನಾ ರೀತಿಯ ಏರುಪೇರುಗಳು, ತೊಂದರೆಗಳು ಇರಬಹುದು ಅಥವಾ ಉಂಟಾಗ್ಬೋದು. ಎಷ್ಟೋ ಕೇಸಸಲ್ಲಿ ವೈದ್ಯರು ಈ ನವಜಾತ ಶಿಶುವನ್ನು 40-45 ದಿನಗಳು ಇನ್ಕ್ಯೂಬೇಟ್ರಲ್ಲಿ ಇಟ್ಬಿಡ್ತಾರೆ ನೋಡಿ. ಅವು ಇಂಡೆಫಿನಿಟ್ ಇರುತ್ತೆ. ಈಗ ಇತ್ತೀಚೆಗೆ ನ್ಯೂಯಾರ್ಕಿಂದ ಒಂದು ಕೇಸ್ ಬಂದಿತ್ತು ನನಗೆ. ನಾನು ಕೆಲವ್ರಿಗೆ ಹೇಳ್ತಾ ಇದ್ದೆ, ಇಂಥ ದಶಾಭುಕ್ತಿಗಳಲ್ಲಿ ಕನ್ಸೆಪ್ಷನ್ ಆಗೋದು ಒಳ್ಳೆಯದಲ್ಲ ಅಂತ. ಸೊ ಈ ದಂಪತಿಗಳಿಗೂ ಅಡ್ವೈಸ್ ಮಾಡಿದ್ದೆ. ಮದುವೆಗೆ 3 ವರ್ಷ ಆಗಿತ್ತು, ಇನ್ನು 2 ವರ್ಷ ವೇಟ್ ಮಾಡಿ ಅಂತ ಹೇಳಿದೆ. ಯಾಕಂದ್ರೆ ಇಬ್ಬರಿಗೂ ರಾಹು ದಶೆ, ರಾಹು ಭುಕ್ತಿ ನಡೀತಾ ಇತ್ತು. ಸೊ ಆ ಭುಕ್ತಿ ಮುಗಿದೋಗ್ಬಿಡ್ಲಿ, ಕನ್ಸೀವ್ ಆಗಬೇಡಿ ಅಂತ ಹೇಳಿದ್ದೆ. ಬಟ್ ಅವರು ಹಿರಿಯರು ಇರ್ತಾರಲ್ಲ, ಮನೇಲಿ ಫೋರ್ಸ್ ಮಾಡ್ತಾರಲ್ಲ, ಮಾಡಿಬಿಟ್ಟು ಪ್ಲಸ್ ಅವ್ರು ಇನ್ನೇನೋ ಪ್ಲ್ಯಾನ್ ಮಾಡಿಕೊಂಡು ಕನ್ಸೀವ್ ಆದರು. ಒಂದು ಮಗುನಾಯಿತು. 8 ತಿಂಗಳವರೆಗೂ ಮಗು ಭಾಳ ಚೆನ್ನಾಗಿತ್ತು. ಆಗ ತಾಯಿ ತಂದೆಗಳು ನನಗೆ ನ್ಯೂಯಾರ್ಕಿಂದನೇ ಫೋನ್ ಮಾಡಿ ಮೇಲೆಲ್ಲ ಬರೆದು, ನೀವು ಹೇಳಿದ್ರಿ ಬಟ್ ನಾವು ಪ್ರೊಸೀಡ್ ಆದ್ವಿ, ಮಗು ಭಾಳ ಚೆನ್ನಾಗಿದೆ, ಅದಕ್ಕೆ ಯಾಕೆ ನೀವು ಈ ರೀತಿಯಲ್ಲಿ ಹೇಳಿದ್ರಿ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ. ನಾನು ಅವಾಗ ಹೇಳಿದೆ, ನಾನು ಒಂದೇ ಸರ್ತಿ ಹೇಳೋದು, ಹೇಳಿದ್ಮೇಲೆ ಬದಲು ಮಾಡ್ಕೊಳ್ಳೋದಿಲ್ಲ, ಕಾಲಕ್ರಮೇಣ ನಿಮಗೆ ಗೊತ್ತಾಗ್ಬೋದು ಅಂತಂದೆ. 8ನೇ ತಿಂಗಳು ಒಂದು ಸರ್ತಿ ರಾತ್ರಿ ಮಗು ಕೆಮ್ಮಕ್ಕೆ ಶುರು ಮಾಡ್ತು. ಆ ಕೆಮ್ಮಕ್ಕೆ ಶುರು ಮಾಡಿದಾಗ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರು ಹಾಸ್ಪಿಟಲ್ಗೆ. ಡಾಕ್ಟ್ರ್ ಏನು ಹೇಳಿದಂದರೆ, ಲಂಗ್ಸಲ್ಲಿ ನೀರು ತುಂಬ ಹೋಗಿದೆ ಅಂತಂದು. ಅದು ಸೊ ಟು ಎಕ್ಸ್ಟ್ರಾಕ್ಟ್ ದಿ ವಾಟರ್ ಅಂತ ಅದೇನೋ ಸಿರಿಂಜ್ ಏನೋ ಮಾಡಬೇಕು ಅಂತ ಪ್ರೊಸೀಜರ್ಸು ಮಾಡಿದ್ರು. ತಿರುಗಿ ಒಂದು ವಾರ 10 ದಿವಸ ನಾರ್ಮಲ್ ಆಯಿತು. 10 ದಿವಸಕ್ಕೆ ತಿರುಗಿ ಶುರು ಆಯಿತು. ಈಗ ಮಗುಗೆ 2.5 ವರ್ಷ ವಯಸ್ಸಾಗಿದೆ. ಈಗಲೂ 15 ದಿನ 1 ತಿಂಗಳಿಗೊಂದು ಸರ್ತಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಆ ಮಗುಗೆ ಲಂಗ್ಸಲ್ಲಿ ನೀರು ತುಂಬುತ್ತಾನೆ ಇರುತ್ತೆ. ತುಂಬಿದಾಗ ಉಸಿರು ಕಟ್ಬಿಟ್ಟು ಪ್ರಾಣ ಹೋದಂಗೆ ಆ ಸ್ಥಿತಿಗೆ ಬಂದುಬಿಡುತ್ತೆ. ಸೊ ಮಿಡ್ನೈಟ್ ರೆಸ್ಟ್ ಮಾಡಬೇಕು ಅವರು. ಈ ಸ್ಥಿತಿ ಬಂದರೆ ಎಷ್ಟು ತೊಂದರೆ ಆಗುತ್ತೆ ನೋಡಿ. ಇದೇ ನಾವು ಬಾಲಾರಿಷ್ಟ ಅಂತ ಹೇಳೋದು. ನಾವು ಅವಾಯ್ಡ್ ಮಾಡ್ಕೋಬೇಕು ಅಂದರೆ ಆ ದಶಾಭುಕ್ತಿಗಳಲ್ಲಿ ನಾವು ಇವ್ರು ಕನ್ಸೀವ್ ಆಗಲಿಲ್ಲ ಅಂದರೆ ಬಹುಶಃ ತಪ್ಪಿಸ್ಕೋಬೋದಾಗಿತ್ತು. ಅದಕ್ಕೆ ಜ್ಯೋತಿಷಾಸ್ತ್ರ ಬಹಳ ಇಂಪಾರ್ಟೆಂಟು ಅಂತ ನಾವು ತಿಳ್ಕೊಬೇಕಾಗುತ್ತೆ. ಮತ್ತು ಇನ್ನೊಂದಂದರೆ, ಈ ವೈದ್ಯರು ಒಂದು ಸರ್ತಿ ಕೆಲವರು ಜ್ಯೋತಿಷಿಗಳು ಗಾಬರಿ ಪಡಿಸ್ತಾರಲ್ಲ, ಅದರ ಗಾಬರಿ ಪಡಿಸೋಂಥ ವೈದ್ಯರು ಇರ್ತಾರೆ.
ಪ್ರಪಂಚ ಹಾಗೆ ನಡ್ಕೊಂಡು ಹೋಗೋದು. ಡಾಕ್ಟ್ರ್ ಏನು ಹೇಳ್ತಾರೆ ಅಂದರೆ, ನೀವು ದೇವರನ್ನು ಪ್ರಾರ್ಥಿಸ್ಕೊಳ್ಳಿ, ಇದ್ರ ಮೇಲೆ ನಾವೇನು ಹೇಳೋಕ್ಕಾಗಲ್ಲ, ಇನ್ನು 3 days 5 days ಹೇಳೋಕ್ಕಾಗಲ್ಲ, ಅದ್ರ ಮೇಲೆ ದೇವ್ರ ಇಚ್ಛೆ ಅಂತ ಹೇಳ್ತಾರೆ. ಇವ್ರು ಏನು ಪ್ರಾರ್ಥಿಸ್ಕೊಳ್ತಾರೋ ಬಿಡ್ತಾರೋ ಅದು ಮಗು ಉಳಿದ್ರೆ ಉಳಿಬೋದು, ಹೋದ್ರೆ ಹೋಗೋದು ಹೇಳೋಕ್ಕಾಗಲ್ಲ. ಅದಕ್ಕೆ ಇದೆಲ್ಲ ಮೊದಲೇ ತಿಳ್ಕೊಂಬಿಟ್ರೆ ನಾವು ಅವಾಗ ಸ್ವಲ್ಪ ಪರಿಹಾರಗಳು ಅಂತ ನಮ್ಮ ಪೂರ್ವಿಕರು ಸೂಚಿಸ್ತಾರೆ. ಈ ರೀತಿಲಾದಾಗ ಆ ಮಗು ಆರೋಗ್ಯಕ್ಕೆ ಪದೇ ಪದೇ ಆಸ್ಪತ್ರೆಗೆ ಹೋಗ್ತಾ ಇದ್ದರೆ ಆ ತಾಯಿ ತಂದೆಗಳ ಮನೋಸ್ಥಿತಿ ಯಾವ ರೀತಿಯಲ್ಲಿರ್ಬೋದು ಅಂತ ನೀವು ಊಹಿಸ್ಕೋಬೋದು. ಕಷ್ಟ. ತಂದೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ, ತಾಯಿಗೆ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, 24 ಗಂಟೆ ಒಂಥರ ಮಗು ಇದೆ ಅಂತ ಖುಷಿ ಪಡಬೇಕಾ, ಇಲ್ಲ ಮಗುಗೆ ಹಿಂಗೆ ಆಗಿದೆ ಅಂತ ದುಃಖ ಪಡಬೇಕಾ ಅರ್ಥವಾಗಲ್ಲ. ಆ ರೀತಿಯಲ್ಲಿ ಮಗು ಜಾತಕ ನೋಡಿದಾಗ ಇದರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಕೆಲವು ದೋಷಗಳಿದ್ದರೆ ಅದಕ್ಕೆ ಬಾಲಾರಿಷ್ಟ ದೋಷ ಅಥವಾ ಬಾಲಗ್ರಹ ದೋಷ ಅಂತ ಹೆಸರು. ಬಾಲಾರಿಷ್ಟ ಅಂದರೆ ಬಾಲ್ಯದಲ್ಲಿ ಕಂಡು ಬರೋ ಅರಿಷ್ಟಗಳು ಅಂತ ಸಿಂಪಲ್ ಆಗಿ. ಈ ಅರಿಷ್ಟಗಳ ಬಲದ ಮೇಲೆ ಮಗುಗೆ ಅಪಮೃತ್ಯು ಇದೆಯಾ, ಮಹಾಮೃತ್ಯು ಇದೆಯಾ ಅಥವಾ ಯಾವುದು ಇಲ್ವಾ ಅಂತ ನಾವು ತಿಳ್ಕೊಬೋದು. ನಾನು ಆವಾಗಲೇ ಹೇಳಿದಂಗೆ ಇಲ್ಲಿ ನೋಡಿ, ಮನುಷ್ಯನ ಲಿಮಿಟೇಷನ್ ಎಷ್ಟು ಅಂದರೆ 13ನೇ ದಿವಸದವರೆಗೂ ನಾವು ಕುಂಡ್ಲಿ ಹಾಕೋಂಗಿಲ್ಲ. ಅದಕ್ಕೆ ನಮ್ಮಲ್ಲಿ ಏನು ಹೇಳ್ತಾರೆ ಅಂದರೆ, ನಮ್ಮ ಪೂರ್ವಿಕರು ಮಗು ಹುಟ್ಟಿದ ತಕ್ಷಣ ಅಥವಾ ತಾಯಿ ಗರ್ಭದಿಂದ ಇನ್ನೇನು ಬರುತ್ತೆ ಅನ್ನೋ ಸ್ಥಿತಿಯಲ್ಲಿದ್ದಾಗ ಆ ಮನೆ ಮಂದಿಯಲ್ಲಿ ಯಾರಾದರೂ ಒಬ್ಬರು ವಿಷ್ಣು ದೇವಾಲಯಕ್ಕೆ ಹೋಗ್ಬಿಟ್ಟು 3 ಬಾರಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ಕೊಳ್ಳಿ, ಮಗುವನ್ನ ಮನಸ್ಸಲ್ಲಿ ನೆನೆಸ್ಕೊಂಡು. ಆವಾಗ ಗೊತ್ತಿಲ್ಲದ ಅರಿಷ್ಟಗಳಿದ್ರೆ ಅದು ಸ್ವಲ್ಪ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ತಾರೆ. ಅದು ಬಹಳ ಕೇಸಸಲ್ಲಿ ನೋಡಿದ್ದೀನಿ. ಅಂದರೆ ಮಗು ತಾಯಿ ತಂದೆನೇ ಮಾಡಬೇಕು ಅಂತಿಲ್ಲ, ಯಾರಾದರೂ ಮಾಡ್ಬೋದು. ಅವ್ರಿಗೆ ಯಾರು ಅವ್ರ ಮೇಲೆ ಕಾಳಜಿ ಇರುತ್ತೋ, ಪ್ರೀತಿ ವಿಶ್ವಾಸ ಇರುತ್ತೋ ಅವ್ರು ಮಾಡ್ಕೋಬೋದು. ಬಟ್ ಜಾತಕ ನಾವು ಹಾಕೋಂಗಿಲ್ಲ 13ನೇ ದಿವಸದವರೆಗೂ, ಅದೊಂದು ರಿಸ್ಟ್ರಿಕ್ಷನ್. ನಮ್ಮಲ್ಲಿ ಏನು ಹೇಳ್ತಾರೆ ಅಂದರೆ 13 ದಿವಸದ ಒಳಗಡೆ ನಾವು ಜಾತಕ ಹಾಕಿದರೆ ಅರಿಷ್ಟಗಳು ಹುಡುಕೊಂಬರುತ್ತಂತೆ. ಜಾತಕ ಆಗ್ಬಿಟ್ಟು ತಾಯಿ ತಂದೆಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗ್ತೀವಿ ನೋಡಿ, ಈಗ ಮಗು ಹುಟ್ಟಿದ 2nd and 3rd day ಅರಿಷ್ಟಗಳು ಹುಡುಕೊಂಬರುತ್ತಂತೆ. ಅದು ಭಾಳ ಕೆಟ್ಟ ಕರ್ಮ ಅಂತ ಹೇಳ್ತಾರೆ. ಅದಕ್ಕೆ ಆಸ್ ಅ ಮ್ಯಾಟರ್ ಆಫ್ ಪ್ರಾಕ್ಟೀಸು, ಆಸ್ ಅ ಮ್ಯಾಟರ್ ಆಫ್ ರೂಲು 13ನೇ ದಿವಸದವರೆಗೂ ನಾವು ಹಾಕೋಂಗಿಲ್ಲ. ಮತ್ತು ಇನ್ನೊಂದಂದರೆ, ನಾನು ಆವಾಗಲೇ ನನಗೆ ಅಪಮೃತ್ಯು ಅಂದರೆ ಸದಾ ಅನಾರೋಗ್ಯದ ಸಮಸ್ಯೆಗಳು, ಏನಾದರೂ ಕೆಮ್ತಾ ಇರೋದು, ಶ್ವಾಸಕೋಶ ತೊಂದರೆಗಳು, ಸಣ್ಣ ಪುಟ್ಟ ಶಸ್ತ್ರಚಿಕಿತ್ಸೆಗಳು ಅಥವಾ ಸಣ್ಣ ಆಕ್ಸಿಡೆಂಟ್ಸ್ ಕೆಲವು ಮಕ್ಕಳಿಗೆ ಆಗ್ತಾನೆ ಇರುತ್ತೆ ನೋಡಿ, ಇಲ್ಲಿ ಚುಚ್ಕೊಳ್ಳೋದು ಅಲ್ಲಿ ಚುಚ್ಕೊಳ್ಳೋದು ಏನಾದ್ರು ಆಗ್ತಾ ಇರುತ್ತಲ್ಲ. ಮತ್ತು ರಾತ್ರಿಯಲ್ಲಿ ಕೆಲವು ಮಕ್ಕಳು ಬೆಚ್ಚಿ ಬೀಳುತ್ತೆ, ಕಿಟಾರ್ ಅಂತ ಕೂಕೊಂಡ್ಬಿಡುತ್ತೆ, ತಾಯಿ ತಂದೆಗಳಿಗೆ ಗೊತ್ತಾಗೋದಿಲ್ಲ. ಇದಕ್ಕೆಲ್ಲ ನಾವು ಅರಿಷ್ಟಗಳು ಅಂತ ಹೇಳ್ತೀವಿ. ಮತ್ತು ಕೆಲವು ಅಪಘಾತಗಳು ಹೇಗಾಗುತ್ತೆ ಅಂದರೆ, ಆ ಮಗುನ ಯಾರಾದ್ರೂ ಎತ್ಕೊಂಡಿದ್ದಾಗ ಆ ಎತ್ಕೊಂಡಿರೋರು ಗೊತ್ತಿಲ್ದನೋ ಅವ್ರು ಉಂಗುರ ಅದಕ್ಕೆ ಕಣ್ಣಿಗೆ ತಗಲೋದು ಅಥವಾ ಇನ್ನೇನು ಪೆನ್ ಚುಚ್ಕೊಳ್ಳೋದು ಈ ರೀತಿಲಿ ಆಗತ್ತಲ್ಲ. ಆವಾಗ ಭಾಳ ಬೇಕಾದವ್ರು ಮಗುವನ್ನು ಎತ್ಕೊಂಡಿದ್ದಾಗ ಈ ರೀತಿಲಿ ಗಾಯಗಳಾಯಿತು ಅಂದರೆ ಈ ತಾಯಿ ತಂದೆಗಳು ಅವ್ರನ್ನ ಬೈಯೋಂಗಿಲ್ಲ, ಇಲ್ಲ ಅನುಭವಿಸೋಂಗಿಲ್ಲ, ಆ ರೀತಿಲಿ ಆಗುತ್ತೆ. ಇದು ಒಂದು ಅನಾಹುತಗಳು ಈ ರೀತಿಲಿ ನಡೀತಾ ಇರುತ್ತೆ. ಹಾಗೆಯೇ ಮಗು ಹುಟ್ಟಿದಾಗಿಂದ 2 ವರ್ಷದವರೆಗೂ ಹಸಿ ಮೈ ಅಂತ ಹೇಳ್ತಾರೆ ಆ ಮಗುಗೆ. 2 ವರ್ಷದವರೆಗೂ ಹಸಿ ಮೈ ಅಂದ್ರೆ ಅರ್ಥ ಏನು ಅಂದರೆ, ಯಾರಾದರೂ ಬಂದು ಇವಾಗ ಆಸ್ಪತ್ರೆಯಲ್ಲಿ ಡೆಲಿವರಿ ಆಗಿರ್ತದೆ, ಮಗುನ ಎತ್ಕೊಳಕ್ಕೆ ಬರ್ತಾರಲ್ಲ, ಯಾರಾದ್ರೂ ಸೋದರ ಮಾವ ಆಗಿರ್ಬೋದು, ಯಾರಾದ್ರಾಗಿರ್ಬೋದು, ಆ ಮಗುನ ಎತ್ಕೊಂಡಾಗ ಅವ್ರು ಒಳ್ಳೆಯವರಾಗಲಿ ಕೆಟ್ಟವರಾಗಲಿ ಅವರಲ್ಲಿರುವಂಥ ನೆಗೆಟಿವ್ ಎನರ್ಜಿ ಮಗುಗೆ ಟ್ರಾನ್ಸ್ಫರ್ ಆಗುತ್ತೆ ವಿತಿನ್ 2 years. ಹಸಿ ಮೈ ಅಂತ. ಅದಕ್ಕೆ ಮಕ್ಕಳಾದ ತಕ್ಷಣ ಎಲ್ರಿಗೂ ಬಂದು ಎತ್ಕೊಳ್ಳಿ, ನಾವು ಸೆಲೆಬ್ರೇಟ್ ಮಾಡೋಣ, ಪಾರ್ಟಿ ಮಾಡೋಣ ಅಂತ ಮಾಡೋಕ್ಕೆ ಹೋದರೆ ಅದರಿಂದ ಎಡವಟ್ಟೆ ಆಗೋದು. ಮತ್ತು ನಮ್ಮ ಗ್ರಂಥಗಳನ್ನ ಹೇಳ್ತಾರೆ ಅಂದರೆ, ಸಾಧಾರಣವಾಗಿ ಆ ಮನೆ ಮಂದಿ ಯಾರು ಇರ್ತಾರೆ, ತಾಯಿ ತಂದೆ ಅಥವಾ ಮಗುಗೇನಾದರೂ ಸಹೋದರ ಸಹೋದರಿ ಇದ್ದರೆ, ಸೋದರ ಮಾವ ಒಬ್ಬರಿಗೆ ಎಕ್ಸೆಪ್ಷನ್, ಸೋದರ ಮಾವ. ಇಷ್ಟು ಬಿಟ್ಟು ದೊಡ್ಡಪ್ಪ ಚಿಕ್ಕಪ್ಪ ಅಜ್ಜಿ ತಾತ ಇವ್ರು ಯಾರು ಮಗುವನ್ನ 13 ದಿವಸದವರೆಗೂ ಆದಷ್ಟು ಮಟ್ಟಿಗೆ ಎತ್ಕೋಬಾರ್ದು ಅಂತ ಹೇಳ್ತಾರೆ. ಪ್ರೀತಿ ವಿಶ್ವಾಸ ಇರುತ್ತೆ, ಬಟ್ ಎತ್ಕೋಬಾರ್ದು ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ಇನ್ನೂ ಅಷ್ಟು ಬಹಳ ಮಾಹಿತಿ ಇದೆ. ಸೊ ಜನರಿಗೆ ತಿಳ್ಕೊಂಡ್ರೆ ಎಷ್ಟೋ ತೊಂದರೆಗಳಿಂದ ಪಾರಾಗ್ಬೋದು, ಖಂಡಿತ ಗುರುಗಳೇ, ಬಾಲಾರಿಷ್ಟ ದೋಷಗಳಿಂದ. ಅದ್ರ ಬಗ್ಗೆನೂ ತಿಳಿಸ್ತೀನಿ. ಆಗ್ಬಹುದು ಗುರುಗಳೇ. ವೀಕ್ಷಕರೇ, ಮಕ್ಕಳು ಅನುಭವಿಸ್ತಿದ್ದಾಗ ಅಥವಾ ಮಕ್ಕಳಿಗೆ ಏನಾದರೂ ಒಂದು ಚೂರು ತೊಂದರೆ ಬಂದರೂ ಕೂಡ ತಾಯಿ ತಂದೆ ಬಾಯಲ್ಲಿ ಬರೋದು ಇಷ್ಟೇ, ಅದೇನೇ ನೋವಿದ್ರು ನನಗೆ ಕೊಟ್ಬಿಡಪ್ಪ, ನಾನು ಅನುಭವಿಸ್ತೀನಿ, ಮಗು ಅನುಭವಿಸೋದನ್ನು ನೋಡೋದಕ್ಕಾಗೋದಿಲ್ಲ ಅಂತ. ಕಾರಣ ತಾಯಿ ತಂದೆಯರ ಕರುಳು ಸದಾ ಮಕ್ಕಳಿಗಾಗೆ ಮಿಡಿತಾ ಇರುತ್ತೆ. ಅಂದಮೇಲೆ ಆ ಮಕ್ಕಳಿಗೆ ಯಾವುದೇ ತೊಂದರೆ ಬರದೇ ಇರೋ ಹಾಗೆ ನೋಡ್ಕೊಳ್ಬೇಕಾಗಿರೋದು ಹೆತ್ತವರ ಆದ್ಯ ಕರ್ತವ್ಯ ಕೂಡ. ಬನ್ನಿ, ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಒಂದು ಪುಟ್ಟ ವಿರಾಮದ ನಂತರ.